ತುಂಬ ವೇಟ್ ಮಾಡ್ತಿದ್ದಂಥ ಕ್ಷಣ ಭರತ್ ರಣಗಾಲ್ ತುಂಬ ಒಳ್ಳೆ ಅದ್ಭುತ ರಿವ್ಯೂ ಸಿಗ್ತದೆ. ಎಷ್ಟು ಖುಷಿ ಕೊಡ್ತಾರೆ ಯಾಕಂದರೆ ಗೀತಾ ಪಿಕ್ಚರ್ಸ್ ಇಂದ ಎರಡನೇ ಕೊಡುಗೆ ಅದೇ ಮಟ್ಟಿಗಿದೆ. ತುಂಬ ಸಂತೋಷನೇ ಆಗುತ್ತೆ, ಯಾಕಂದರೆ ಭಾಳ ಕಷ್ಟಪಟ್ಟು ಮಾಡಿದರು ಎಲ್ಲರೂ. ನಮ್ಮ ಡೈರೆಕ್ಟ್ರ್ ಇರಲಿ, ಶಿವರಾಜ್ ಕುಮಾರ್ ಅವರು ಮತ್ತು ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ರು. ಸೊ ನಾವು ಸ್ವಲ್ಪ ಇದು ನಮ್ಮದು ಎರಡನೇ ಚಿತ್ರ ಆಗಿದ್ದರಿಂದ ತುಂಬ ಚೆನ್ನಾಗಿ ಬರಬೇಕಂತಲೇ ಅವರು ಡೈರೆಕ್ಟ್ರ್ ಏನು ಕೇಳಿದ್ರು ನಾವಿಲ್ಲ ಅಂತ ಹೇಳಿರಲಿಲ್ಲ. ಆಮೇಲೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಹಿಮ್ ಫಸ್ಟ್. ನರ್ತನ್ ಅವ್ರಿಗೆ ನಾನು ಕ್ರೆಡಿಟ್ ಕೊಡ್ತೀನಿ. ದೆನ್ ಸೆಕೆಂಡ್ಲಿ ಎವ್ರಿಬಡಿ ಎಲ್ಸ್, ಆ್ಯಕ್ಟರ್ಸ್ ಇರ್ಬೋದು, ಎಲ್ಲರೂ ಅಷ್ಟೇ. ಶಿವರಾಜ್ ಕುಮಾರ್ ಅವರು ಕೂಡ ತುಂಬ ಟೈಮ್ ತೊಗೊಂಡು ಇದನ್ನ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್ಸ್. ಪ್ರತಿ ಸಿನಿಮಾದ ಪ್ರೀಕ್ವೆಲ್ ಸೀಕ್ವೆಲ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದಾಗಿರುತ್ತೆ, ಅದನ್ನ ರೀಚ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಬಟ್ ರಣಗಲ್ ಆ ಮಟ್ಟಿಗೆ ಡಬಲ್ ಮಾಡಿ ಸಾಥ್ ತೋರಿಸಿದೆ ಅಂತ ಹೌದು ಅನಿಸುತ್ತೆ. ಯಾಕಂದರೆ ನರ್ತನ್ ಕತೆ ತೊಗೊಂಡು ಬಂದಾಗ ವಿ ಥಾಟ್ ಇಟ್ ವಿಲ್ ಬಿ ಎ ಸೀಕ್ವೆಲ್ ಅಂತ, ಬಟ್ ಹಿ ಗೇವ್ ಅ ಪ್ರೀಕ್ವೆಲ್ ಫಾರ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ಪ್ರೀಕ್ವೆಲಲ್ಲಿ ಬರ್ತಾ ಇರೋ ಫಸ್ಟ್ ಫಿಲಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ಸೀಕ್ವೆಲ್ಗಿಂತ ಪ್ರೀಕ್ವೆಲ್ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ನರ್ತನ್ ಅದನ್ನ ಚೆನ್ನಾಗಿ ಮಾಡಿದ್ದಾರೆ, ಹ್ಯಾಂಡಲ್ ಮಾಡಿದ್ದಾರೆ. ಪ್ರೀ ಇಂಟರ್ವಲ್ನಲ್ಲಿ ಶಿವಣ್ಣಪುರ ಅಂತ ಸ್ವ್ಯಾಗ್ ತುಂಬ ಜನ ಅಷ್ಟೇ ಚುಪ್ಪಾಣಿ ಎಷ್ಟು ಖುಷಿ ಇದೆ ಆ ಥರದೊಂದು ಸ್ವ್ಯಾಗಲ್ಲಿ ಶಿವಣ್ಣ ಪ್ರತಿ ತುಂಬ ಸಂತೋಷ ಆಗುತ್ತೆ. ಅವರೆಲ್ಲ ಕಷ್ಟಪಟ್ಟು ಮಾಡಿದ್ದನ್ನು ಫ್ಯಾನ್ಸ್ ನೋಡಿ ಖುಷಿ ಪಡೋದು, ನಮ್ಮ ಚಿತ್ರಕ್ಕೆ ಆಶೀರ್ವಾದ ಪಡೋದು, ಅದು ನಮಗೆ ತುಂಬ ಹ್ಯಾಪಿನೆಸ್ ಕೊಡುತ್ತೆ. ಒಂದು ಸೇರಿಸ್ಬಿಡಿ ಶಿವಣ್ಣ ಜೋಗಿ ಸಾರಿ ಶಿವಣ್ಣ ಸಿನಿಮಾ ನೋಡಿದ್ರೆ ಹೇಗೆ ಏನು ಹೇಳಿದ್ರು ಅಂತ. ಇಲ್ಲ, ಅವರಿನ್ನ ನೋಡೋಕ್ಕಾಗಿಲ್ಲ. ಅವ್ರು ಇನ್ನೊಂದು 2 ಡೇಸಲ್ಲಿ ನೋಡ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಸಂಡೇ ನೋಡ್ತಾರೆ ಅವರು. ಜನ್ಮದ ಜೋಡಿ ಜೋಗಿ ಮತ್ತೆ ಓಮು ಥಿಯೇಟ್ರಲ್ಲಿ ಏನಿರುತ್ತೆ ಓಪನಿಂಗು ಮೊದಲನೇ ದಿನ ಸಿಕ್ಕಿದೆ. ಥ್ಯಾಂಕ್ ಯು.